ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾನಿವತ್ತು ಕೇರಳನ ಫೇಮಸ್ ಅಲೆಪಿ ದ ಬೋಟ್ ಹೌಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಬನ್ನಿ, ಹೇಗಿರುತ್ತೆ ಈ ಬೋಟ್ ಹೌಸ್. ನಾನು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಬನ್ನಿ, ನಮ್ಮ ಜೊತೆಗೆ ನಿಮ್ಮದು ಒನ್ ಡೇ ಬೋಟ್ ಹೌಸ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಡೀಟೇಲ್ಸ್ ಎಲ್ಲನೂ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಕಮ್ ಲೆಟ್ಸ್ ಗೋ. ನಾನು ಫೈನಲಿ ಈ ಬೋಟ್ ಹೌಸ್ನ ಬೋಟ್ ಸ್ಟ್ಯಾಂಡ್ಗೆ ಬಂದಿದ್ದೀನಿ. ನಮ್ಮ ಬೋಟು ಆಲ್ಮೋಸ್ಟ್ ನಮ್ಮ ಬೋಟು ಅಲ್ಲಿದೆ. ಅಲ್ಲಿ ನಮ್ಮ ಫ್ರೆಂಡ್ಸು ಎಲ್ಲರೂ ಅಲ್ಲೇ ಹೋಗ್ತಾ ಇದ್ದಾರೆ. ನೋಡ್ಬೋದು ನೀವು, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬೋಟ್ಸ್ ಇದೆ. ಎಲ್ಲನೂ ಇಲ್ಲಿ 1 BH 14 BHವರೆಗೂ ಸಿಗುತ್ತೆ. ಎಲ್ಲ ನಿಮ್ಮ ಲೈಕ್ ನೀವು ಎಷ್ಟು ಜನ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ತುಂಬ ಏಜೆನ್ಸೀಸ್ ಇರ್ತಾರೆ, ನಿಮಗೆ ಯಾವ ಥರ ಬೋಟ್ ಬೇಕು ಆ್ಯಂಡ್ ಹೌ ಮೆನಿ ಮೆಂಬರ್ಸ್ ಅದನ್ನು ನೋಡಿಕೊಂಡು ನೀವು ಬೋಟ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಬನ್ನಿ, ನಮ್ಮ ಬೋಟ್ ಹೇಗಿದೆ ಫಸ್ಟ್ ಸ್ಟೆಪ್ಪು ಹೋಗೋಣ ಗೈಸ್. ಇದು ನಮ್ಮ ಬೋಟ್ ಹೌಸ್. ಇದರಲ್ಲಿ ಲೈಕ್ ನಾರ್ಮಲಲ್ಲಿ ಮನೇಲಿ ಇರೋ ಥರನೇ ಒಂದು ಹಾಲ್ ಇದೆ. ಸೊ ಒಂದು ಹಾಲ್, ಒಂದು ಸ್ಪೀಕರ್ ಇದೆ. ಮತ್ತು ಬನ್ನಿ ಮುಂದೆ ಹೋಗೋಣ. ನೋಡಿ, ಇಲ್ಲೊಂದು ಹಾರ್ಸ್ದು ಇದು POP ಇಂದ ಮಾಡಿರೋ ಹಾರ್ಸು. ಇದು ಒಂದು ರೂಮು, ಇದೊಂದು ರೂಮ್ ಇದೆ. ಸೊ ಇದೊಂದು ಸಿಂಕು, ಇದೊಂದು ಕನ್ನಡಿ, ಮತ್ತು ಇನ್ನೊಂದು ರೂಮ್ ಇದೆ. ಇಲ್ಲಿ 1 more ರೂಮ್. ಇಲ್ಲಿ ನೋಡಿ, ನಮ್ಮ ಬ್ರೋ ಆಲ್ರೆಡಿ ಇಲ್ಲೇ ಇದ್ದಾರೆ. 1 more ರೂಮ್. ನಾನು ಜೀವನ ಬ್ರೋ ಇಲ್ಲಿ ರೂಮಲ್ಲಿ. ಬನ್ನಿ ಮುಂದೆ ಹೋಗೋಣ. ನೋಡಿ, ಇದು ಕಿಚನ್ನು. ಯಾಕಂದರೆ ಇವತ್ತೆಲ್ಲ ನಾವು ಇಲ್ಲೇ ಸ್ಟೇ ಆಗೋದ್ರಿಂದ ನಮಗಿಲ್ಲೇ ಊಟ ಸಹ ಇರುತ್ತೆ. ಇವರು ಕುಕ್ಕು. ಇದು ಕಿಚನ್ನು ನೋಡಿ. ಸೊ ಬನ್ನಿ, ಇದು ಡಬಲ್ ಕಂಪಾರ್ಟ್ಮೆಂಟು. ಇದು ಡಬಲ್ ಡೆಕ್ಕರ್ ಬೋಟು. ಸೊ ನಾವು 10 ಮೆಂಬರ್ಸ್ ಇರೋದ್ರಿಂದ ನಾವು 1 more ರೂಮ್ನ ಸಹ ಬುಕ್ ಮಾಡಿದ್ವಿ. ಇದು ನೋಡಿ, ಇದು ಇನ್ನೊಂದು ರೂಮು. ಇಲ್ಲಿ ಇನ್ನೊಂದು ರೂಮು. ಅದಾದಮೇಲೆ ಇಲ್ಲಿ ಡೈನಿಂಗ್ ಹಾಲು. ಇಲ್ಲಿ ಡೈನಿಂಗ್ ಹಾಲು ಇದೆ. ಮತ್ತು ಇದು ನಾವು ತಂದಿರೋಂಥ ಸ್ಪೀಕರು. ಇದು TV ಅವರೇ ಪ್ರೊವೈಡ್ ಮಾಡಿರೋಂಥ TV. ಆಮೇಲೆ ಇಲ್ಲೊಂದು ಕನ್ನಡಿ ಮತ್ತು ಸಿಂಕು ಎಲ್ಲ ಇದೆ. ಸೊ ನೀವು ಇದು ಕಂಪ್ಲೀಟು AC ಬೋಟು. ಆಮೇಲೆ ಇಲ್ಲೊಂದು ಡೈನಿಂಗ್ ಹಾಲು, ಇಲ್ಲಿ ಕುತ್ಕೊಳ್ಳೋಕೊಂದು ಸೋಫಾ. ಆಮೇಲೆ ಇನ್ನೂ ಇದು ಹೊರಟಿಲ್ಲ ಈ ಬೋಟು. ಸೊ ಇದು ನಮ್ಮ ಬೋಟ್ ಟೂರ್. ಸೊ ಬನ್ನಿ ಮುಂದೆ ನೋಡೋಣ, ಬೋಟ್ನ ಸ್ಟಾರ್ಟ್ ಮಾಡೋಣ. ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಲೆಟ್ಸ್ ಗೋ. ಇದು ನಮ್ಮ ಬೋಟಿನ ಬ್ಯಾಕ್ ವ್ಯೂ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಹೇಗಿರುತ್ತೆ ಈ ಒಂದು ದಿನದ ಬೋಟ್ ಜರ್ನಿ. ಒಂದು ದಿನ 24 hours ಇನ್ ಎ ಬೋಟ್. ಲೆಟ್ಸ್ ಗೋ ಗೈಸ್. ಇವಾಗ ನಮ್ಮ ಬೋಟು ಸ್ಟಾರ್ಟ್ ಆಗ್ತಾಯಿದೆ. ಆ್ಯಂಡ್ ಇದು ಗೇರು. ಆ್ಯಂಡ್ ಇವರೇ ನಮ್ಮ ಬೋಟಿನ ಡ್ರೈವರ್. ನೋಡಿ, ರಿವರ್ಸ್ ಇವರು ರಿವರ್ಸ್ ಹೇಳ್ತಾ ಇದ್ದಾರೆ. ನಮ್ಮ ಬೋಟ್ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಬ್ಯೂಟಿಫುಲ್ ಬೋಟ್ ಜರ್ನಿ ಆಫ್ ಅಲೆಪಿ. ಲೆಟ್ಸ್ ಗೋ. ಇದು ಹಾರ್ನು. ಅಲ್ಲಿ ಮುಂದೆ ಇರೋ ಡ್ರೈವರ್ಗೆ ಸಿಗ್ನಲ್ ಕೊಡ್ತಾ ಇದ್ದಾರೆ. ಇದು 1 more ಬೋಟು. ಅವರು ಬೋಟ್ ಸ್ಟ್ಯಾಂಡ್ಗೆ ಇವಾಗ ನಾವು ಹೋಗಿದ ತಕ್ಷಣ ಅವರು ಪಾರ್ಕ್ ಮಾಡ್ತಾರೆ. ಬ್ಯೂಟಿಫುಲ್ ವ್ಯೂ ಹೇಗಿದೆ ಅಂತ. ಇದು ಪನ್ನಂಬಡ ಲೇಕು. ಅಲ್ಲಿ ಬರ್ತಾ ಇರುವಂಥ ಬೋಟು ಇದು ಗೌರ್ನಮೆಂಟ್ ಬೋಟು. ಈ ಕೇರಳ ಗೌರ್ಮೆಂಟ್ ಈ ಅಲೆಪಿ ಪ್ಯಾಸೆಂಜರ್ಸ್ಗಾಗಿ ಮಾಡುವಂಥ ಬೋಟು. ಇಲ್ಲಿ PP ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಇದು ಅವ್ರಿಗೆ ಸಿಗ್ನಲ್ ಥರ ಡ್ರೈವರ್ಗೆ. ಆಲ್ಮೋಸ್ಟ್ ಅಲ್ಲಿಲ್ಲೂ ತುಂಬ ಜನ ಹಿಂದಿಯವರು ಇಲ್ಲಿ ಕೆಲಸ ಮಾಡೋಕ್ಕೆ ಜಾಯ್ನ್ ಆಗಿದ್ದಾರೆ. ದೇ ಆರ್ ಎವ್ರಿವೇರ್. ನೋಡಿ, ಅದು ಗೌರ್ಮೆಂಟ್ ಬೋಟು. ಸೇಮ್ ನಮ್ಮ ಬಸ್ ಹೇಗಿರುತ್ತೋ BMTC ಬಸ್ಸು ಅದೇ ಥರನೇ. ಅಲ್ಲಿ ಒಬ್ಬರು ಕಂಡಕ್ಟ್ರು, ಒಬ್ಬರು ಡ್ರೈವರು ಆ ಬೋಟಲ್ಲೂ. ನಮ್ಮ ಬೋಟ್ ಆಲ್ರೆಡಿ ರಿವರ್ಸ್ ಹೋಗ್ತಾ ಇದೆ. ನೀವು ನೋಡ್ಬೋದು ಹೇಗಿದೆ ಅಂತ. ನೋಡಿ, ತುಂಬ ಬೋಟ್ಸ್ಗಳಿದ್ದಾವೆ ಇಲ್ಲೆಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರತಿಯೊಂದೂ ಇಲ್ಲಿರೋವಂಥ ಮನೆಗಳು ಎಲ್ಲ. ಇಲ್ಲಿ ಇದು ಪನ್ನಂಬಡ ಲೇಕು. ಇಲ್ಲಿಂದ ಪನ್ನಂಬಡ ಲೇಕ್ ಹೋಗ್ತಾರಲ್ಲ, ಅಲ್ಲಿರೋವಂಥ ಮನೆಯವರು ಎಲ್ಲರೂ ಒಂದು ಮನೆಗೊಂದು ಬೋಟ್ ಥರ ಇಟ್ಕೊಂಡಿದ್ದಾರೆ. ನೀವು ನೋಡ್ಬೋದು ಹೇಗಿದೆ ಅಂತ. ಈ ಬೋಟು ಶಿಕಾರ ರೈಡು. ಸೊ ಇದು ಪರ್ ಬೋಟ್ಗೆ 1000 rupees ಚಾರ್ಜ್ ಮಾಡ್ತಾರೆ. ಇದು ಎಂಟೈರ್ ಬೋಟ್ಗೆ 1000 rupees ಆಗಿರುತ್ತೆ. ಇಟ್ ನಾಟ್ ಡಿಪೆಂಡ್ಸ್ ಆನ್ ಎಷ್ಟು ಜನ ಪೀಪಲ್ ಅಂತ. ಬಟ್ ಅದು ಎಂಟೈರ್ ಬೋಟ್ಗೆ 1000 rupees ಚಾರ್ಜ್ ಮಾಡ್ತಾರೆ. ನಿಮಗೆ ಸೇಮ್ ಏನಾದರೂ 1 hour ಟೈಮ್ ಇದೆ, ನಂತರ ಜಾಸ್ತಿ ಟೈಮ್ ಇಲ್ಲ ಅಂದರೆ ನೀವು ಆ ಥರ ಬೋಟ್ನ ಕೂಡ ಚೂಸ್ ಮಾಡ್ಬೋದು. ಗೈಸ್, ಇದು ಬೋಟ್ ಸ್ಟ್ಯಾಂಡು. ನಾವು ಹೇಗೆ ಬಸ್ ಸ್ಟಾಪ್ ಇರುತ್ತೋ ಅದೇ ಥರ ಇದು ಬೋಟ್ ಸ್ಟಾಪು. ನಾನು ಹೇಳಿದ್ನಲ್ಲ ಆವಾಗಲೇ, ಗೌರ್ಮೆಂಟ್ ಬೋಟ್ಸ್ ಬರುತ್ತೆ, ಕೇರಳ ಗೌರ್ಮೆಂಟ್ ಬೋಟ್ಸು. ಅದೆಲ್ಲ ಇಲ್ಲಿ ಸ್ಟಾಪಲ್ಲಿ ಯಾರ್ಯಾರ ಈ ಕಡೆ ಇರುವಂಥ ಹಳ್ಳಿಯವರೆಲ್ಲ ಪ್ಯಾಸೆಂಜರ್ಸ್ ಇರ್ತಾರೋ ಅದನ್ನೆಲ್ಲ ಇದೇ ಸ್ಟ್ಯಾಂಡಿಂದ ಪಿಕ್ ಮಾಡುತ್ತೆ. ಸೊ ಗೈಸ್, ಇವಾಗ ನಾವು ಬಂದಿದ ತಕ್ಷಣ ಒಂದು ಸ್ವಲ್ಪ ಟೈಮ್ ಆದಮೇಲೆ ನಾವು ಫ್ರೆಶ್ ಅಪ್ ಆದಮೇಲೆ ಜ್ಯೂಸ್ನ ಪ್ರೊವೈಡ್ ಮಾಡ್ತಾರೆ ನಮ್ಮ ಈ ಬೋಟ್ ಹೌಸಲ್ಲಿ. ಸೊ ಜ್ಯೂಸ್ ಹೇಗಿದೆ ಅಂತ ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ. ಗೈಸ್, ಇದು ಸ್ಪೀಡ್ ಬೋಟು. ಈ ಸ್ಪೀಡ್ ಬೋಟ್ಗೆ ಪರ್ ಪರ್ಸನ್ಗೆ 300 rupees ಚಾರ್ಜ್ ಮಾಡ್ತಾರೆ. ನೀವು ಇನ್ನೂ ಈ ಜರ್ನಿನ ತುಂಬ ಮೆಮೊರೇಬಲ್ ಆಗಿ ಫನ್ ಮಾಡಬೇಕಂದ್ರೆ ಈ ಥರ ಬೋಟ್ನ ನೀವು ಈ ಥರ ಬೋಟ್ನೂ ಟ್ರೈ ಮಾಡ್ಬೋದು. ಫಸ್ಟು
ಬೋಟ್ ಆ್ಯಕ್ಚುಲಿ ಈ ಥರ ಇರುತ್ತೆ. ಇವಾಗ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಹೌಸ್ ಬೋಟ್ ಥರ. ನಾರ್ಮಲ್ ಪ್ಯಾಡಿನ ಮತ್ತು ಬೇರೆ ಬೇರೆ ಥರ ಗೂಡ್ಸ್ನ ಇಲ್ಲಿಂದ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಸಾಗಣೆ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಬೋಟ್ನ ಹೌಸ್ ಬೋಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿ ಇವತ್ತು ತುಂಬ ಒಳ್ಳೆ ಟೂರಿಸ್ಟ್ನ ಬೂಸ್ಟ್ ಮಾಡಿದ್ದಾರೆ. ಮತ್ತು ಇಲ್ಲಿರುವಂಥ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿರೋ ಪೀಪಲ್ನ ಮೇಯ್ನು ಹಾರ್ವೆಸ್ಟಿಂಗ್ ಬಂದುಬಿಟ್ಟು ಈ ಪ್ಯಾಡಿ ಈ ಭತ್ತದ ಹಾರ್ವೆಸ್ಟಿಂಗ್ನ ಇವರು ಇಲ್ಲಿರುವಂಥ ನೀರನ್ನ ಬಳಸಿ ತುಂಬ ಚೆನ್ನಾಗಿ ಹಾರ್ವೆಸ್ಟ್ ಮಾಡ್ತಾರೆ. ನಮ್ಮ ಮನೆಗಳಲ್ಲಿ ಗಾಡಿ ಇರೋ ಥರನೇ ಇವರು ಪ್ರತಿಯೊಂದು ಮನೆಗೂ ಒಂದು ಚಿಕ್ಕ ಬೋಟ್ನ ಇಟ್ಕೊಂಡಿದ್ದಾರೆ. ಇಲ್ಲಿರೋ ಲೋಕಲ್ ಎಲ್ಲಾದರೂ ಹೋಗಬೇಕಂದ್ರೆ ಇದೇ ಬೋಟ್ನ ಸಹಾಯದಿಂದ ಹೋಗ್ತಾರೆ. ನೋಡಿ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಮನೆಗೂ ಒಂದೊಂದು ಬೋಟ್ ಇರುತ್ತೆ. ಯೂಶಲಿ ಎಲ್ಲ ಮನೆಗೂ ಒಂದೊಂದು ಬೋಟ್ ಇರುತ್ತೆ. ಇವರು ಮನೆಯ ಲೋವರ್ ಗ್ರೌಂಡ್ ಫ್ಲೋರಲ್ಲಿ ಏನೂ ಕಟ್ಕೊಂಡಿಲ್ಲ, ಯಾಕಂದರೆ ಭತ್ತನ ಅವರು ನೀರು ಬಿಟ್ಟಾಗ ಆ ಲೋವರ್ ಗ್ರೌಂಡ್ ಫ್ಲೋರ್ ಫುಲ್ಲು ನೀರು ಬರುತ್ತೆ. ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿಯಾದ ರೈಸು, ಸಾಂಬಾರು ಮತ್ತು ಪಲ್ಯ ಮತ್ತು ಹಪ್ಪಳ, ಉಪ್ಪಿನಕಾಯಿ ಎಲ್ಲನೂ ರೆಡಿ ಮಾಡಿದರು. ಮತ್ತು ನೀವು ನೋಡ್ತಾ ಇರ್ಬೋದು ನನ್ನ ಪ್ಲೇಟ್ ಹೇಗೆ ಕಾಣಿಸ್ತಾ ಇತ್ತು ಅಂತ. ಇಷ್ಟೆಲ್ಲ ಐಟಮು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿದರು. ಇದೆಲ್ಲ ಆದಮೇಲೆ ನಾವು ಒಂದು 1 hour ಬೋಟ್ ರೈಡ್ಗೆ ಹೋಗಿದ್ವಿ. ಯಾಕೆಂದರೆ ಇಲ್ಲಿರುವಂಥ ಜನ ಹೇಗೆ ವಾಸ ಮಾಡ್ತಾರೆ ಆ್ಯಂಡ್ ಹೌಸ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಪರ್ ಪರ್ಸನ್ಗೆ 300 ಪೇ ಮಾಡಿ ನಾವು ಈ ಬೋಟ್ ಜರ್ನಿಯಲ್ಲಿ 1 hour ರೈಡ್ಗೆ ಹೋಗಿದ್ವಿ. ಬನ್ನಿ ಹಾಗೆ ರೈಡ್ ಹೇಗಿರುತ್ತೆ ಅಂತ ನೋಡೋಣ. ಮುಂದೆ ಸಾಕ್ತಿದ್ದಿದ್ದು ನಮಗೆ ಕೆಲವರು ಎಳ್ಳೀರು ಮಾಡ್ತಾ ಇದ್ರು, ಇನ್ನು ಕೆಲವರು ನಮ್ಮನ್ನೇ ನೋಡ್ತಾ ಇದ್ರು. ಇನ್ನು ಕೆಲವರಂತೂ ಮೀನು ಹಿಡಿತಾ ಇದ್ರು, ಕೆಲವರು ಬಟ್ಟೆ ಒಗಿತಾ ಇದ್ರು, ಇನ್ನು ಸ್ವಲ್ಪ ಜನ ಸ್ನಾನ ಮಾಡ್ತಾ ಇದ್ರು. ಸ್ವಲ್ಪ ಜನ ಮಕ್ಕಳಂತೂ ತುಂಬಾ ಚೆನ್ನಾಗಿ ಖುಷಿಯಿಂದ ಆಟ ಆಡ್ತಾ ಇದ್ರು. ಇದನ್ನೆಲ್ಲ ನೋಡಿದ್ ನನಗೆ ತುಂಬಾ ಆಪ್ಷನ್ಸ್ ಇರೋ ನಾವು ಪ್ರತಿಯೊಂದಕ್ಕೂ ತುಂಬಾ ಚೆನ್ನಾಗಿ ರೀಸನ್ಸ್ ಕೊಡ್ತೀವಿ. ಆದ್ರೆ ಇಲ್ಲಿರೋ ಜನ ಇರೋದ್ರಲ್ಲಿ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಷ್ಟು ಖುಷಿಯಾಗಿ ಅವ್ರ ಜೀವನ ಸಾಗಿಸ್ತಾ ಇದ್ರು. ಇದನ್ನೆಲ್ಲ ನೋಡಿ ನಾನೇನು ತಿಳ್ಕೊಂಡೆ ಅಂದ್ರೆ ಪ್ರತಿಯೊಂದಕ್ಕೂ ರೀಸನ್ ಕೊಡೋ ಬದಲು ಇರೋದ್ರಲ್ಲೇ ನಾವು ಖುಷಿಯಾಗಿರ್ಬೇಕು. ಯಾವುದೇ ಟ್ರಿಪ್ ಹೋದಾಗ ಯಾವುದೋ ಒಂದು ಪಾಠ ನಮ್ಗಂತೂ ಅರ್ಥ ಆಗುತ್ತೆ. ಅದೇ ರೀತಿ ಈ ಟ್ರಿಪ್ ಹೋದಾಗ ನನಗೆ ಇವ್ರ ಲೈಫ್ ಸ್ಟೈಲ್ ನೋಡಿ ನಾನು ಇದನ್ನಂತೂ ತಿಳ್ಕೊಂಡೆ. ಯಾವುದಕ್ಕೂ ರೀಸನ್ಸ್ ಕೊಡಬಾರ್ದು, ಇರೋದ್ರಲ್ಲೇ ಖುಷಿಯಾಗಿರ್ಬೇಕು ಅಂತ ನಾನು ಅನ್ಕೊಂಡೆ. ಇನ್ನೇನು ರೈಡ್ ಮುಗಿತಾ ಬಂತು, ನಾನು ಈ ಹುಡುಗನ ನೋಡಿದೆ ಕಯಾಕಿಂಗ್ ಎಷ್ಟು ಸಖತ್ತಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಅಂದರೆ. ನಮ್ಮ ಏರಿಯಾ ಹುಡುಗರು ಇದ್ದಾರೆ, ಕಾಲೇಜ್ ಬಿಟ್ಟಿದ್ದು ಸ್ಕೂಲ್ ಬಿಟ್ಟಿದ್ದ ತಕ್ಷಣ ಫೋನ್ ಹಿಡ್ಕೊಂಡು ಫ್ರೀ ಫೈರ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ರೈಡ್ ಮುಗಿದ್ಮೇಲೆ ನಾವೊಂದು ಮೀನು ಅಂಗಡಿಗೆ ಹೋಗಿದ್ವಿ. ಇಲ್ಲಿರೋ ಎಲ್ಲದಕ್ಕೂ ಒಂದೇ ಮೀನು ಅಂಗಡಿ ಇರುತ್ತೆ, ಯಾಕಂದರೆ ಬಿಸ್ನೆಸ್ ಆಗಬೇಕಂತ. ನೀವೇನಾದರೂ ನಿಮ್ಗೆ ಬೇಕಾಗಿರೋ ಡಿಶ್ ಕುಕ್ ಮಾಡಬೇಕಂದ್ರೆ ಇಲ್ಲಿಂದನೇ ಪರ್ಚೇಸ್ ಮಾಡಬೇಕಾಗುತ್ತೆ. ದ ಬೆಸ್ಟ್ ಸಜೆಷನ್ ಈಸ್ ನೀವು ಆಚೆಯಿಂದ ತೊಗೊಂಬಂದರೆ ತುಂಬ ಒಳ್ಳೆಯದು, ಯಾಕಂದರೆ ಪ್ರೈಸಸ್ ಎಲ್ಲ ತುಂಬ ಹೈ ಇರುತ್ತೆ. ಇಲ್ಲಿ ಪರ್ ಮೀನಿಗೆ 1 kg ಮೀನಿಗೆ ಒಂದು 600 ಆ ಥರ ಹೇಳ್ತಾರೆ. ತುಂಬ ಪ್ರೈಸಸ್ ತುಂಬ ಹೈ ಇರುತ್ತೆ. ಅದು ಏನು ಪೋರ್ಟಿಂದ ಬರೋ ಮೀನಲ್ಲ, ಆ ಕೆರೆಯಲ್ಲೇ ಹಿಡಿಯೋವಂಥ ಮೀನು. ಸೊ ನೀವು ಬೆಸ್ಟ್ ಸಜೆಷನ್ ಆಚೆಯಿಂದ ತೊಗೊಬಂದರೆ. ನಾನು ಫಸ್ಟ್ ಟೈಮ್ ಪ್ರಾನ್ಸ್ನ ಟ್ರೈ ಮಾಡಿದೆ, ತುಂಬ ಸಖತ್ತಾಗಿ ಕುಕ್ ಮಾಡಿದರು. ನಮ್ಮ ಚೆಕ್ಔಟ್ ಟೈಮ್ ಬಂದೇ ಬಿಡ್ತು. ನಾವಂತೂ ಬೆಳಗಿನ ನಾಷ್ಟಕ್ಕೆ ಇಡ್ಲಿ ಮತ್ತು ಚಟ್ನಿ. ಸೊ ಗೈಸ್, ವಿ ಆರ್ ಇನ್ ದ ಫೈನಲ್ ಪಾರ್ಟ್ ಆಫ್ ನಮ್ಮ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದು ಕೇರಳ ಬ್ಯಾಕ್ವಾಟರ್ಸ್ನ ಜೆನ್ಯೂನ್ ರಿವ್ಯೂ. ಯಾಕಂದರೆ ನನಗೇನಿಸ್ತು ಪರ್ಸ್ನಲಿ, ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೆ. ಸೊ ಪರ್ಸ್ನಲಿ ನಾನು ತುಂಬಾ ಡಿಸಪಾಯಿಂಟೆಡ್ ಆಗಿದ್ದೀನಿ, ಯಾಕಂದರೆ ನಾನು ರಾಂಗ್ ಏಜೆನ್ಸಿನ ಚೂಸ್ ಮಾಡಿದ್ದೀನಿ, ಅಡಿ ಟೂರ್ಸ್ ಅಂತ. ಸೊ ಇವರು ಲೈಕ್ ಎಲ್ಲೂ ಕರ್ಕೊಂಡೋಗಿಲ್ಲ. ಒಂದು 5 kilometers 3 kilometersಗೆ ಕರ್ಕೊಂಡೋಗಿ ಮತ್ತೆ ಒಂದು 10 minutes ಕರ್ಕೊಂಡು ಹೋಗ್ತಾರೆ ರೈಡ್ನ, ಮತ್ತೆ 1 hour ಬ್ರೇಕ್ ಮಾಡ್ತಾರೆ, ಮತ್ತೆ ಇನ್ನೊಂದು 1 hour ರೈಡ್ ಕರ್ಕೊಂಡೋಗಿ ಮತ್ತೆ ಎಲ್ಲಿ ನಾವು ಬ್ರೇಕ್ ಮಾಡಿದ್ರು ಲಂಚ್ ಬ್ರೇಕ್ಗೆ ಎಲ್ಲಿ ಅವ್ರು ಬ್ರೇಕ್ ಕೊಟ್ಟಿದ್ರು ಅಲ್ಲೇ ಮತ್ತೆ ಬ್ರೇಕ್ ಕೊಟ್ಟು ಅಲ್ಲೇ ರಾತ್ರಿನೂ ನಿಲ್ಲಿಸ್ಬಿಡ್ತಾರೆ. ಫುಡ್ಡು ಅಷ್ಟೇ ಹೇಳ್ಕೊಳ್ಳೋಷ್ಟು ಏನಿರಲಿಲ್ಲ, ಎಲ್ಲದಕ್ಕೂ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಕೂಡ ಈ ಏಜೆನ್ಸಿ ಏನು ಸಪೋರ್ಟ್ ಮಾಡಿಲ್ಲ. ಬಟ್ ನನಗೆ ಬೇರೆ ಬೋಟು ನಾನು ನೋಡ್ಬಿಟ್ಟು ನಾನೇನು ಜೆನ್ಯೂನಾಗಿ ತಿಳ್ಕೊಂಡೆ ಅಂದರೆ, ನೀವು ಯಾವುದೇ ಬೋಟ್ ಬುಕ್ ಮಾಡೋಕ್ಕೆ ಮುಂಚೆ ಅವ್ರ ರಿವ್ಯೂಸ್ನ ಕ್ಲಾರಿಟಿನ ತೊಗೊಂಡು ಪ್ರಾಪರಾಗಿ ಬುಕ್ ಮಾಡಿ. ಇಲ್ಲಾಂದರೆ ಸುಮ್ಮನೆ ಇಲ್ಲಿ ಬಂದು ಡಿಸಪಾಯಿಂಟೆಡ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವೇನಾದರೂ ಎಂಜಾಯ್ ಮಾಡಬೇಕಂತ ಹೇಳಿದ್ರೆ ಡೆಫಿನೆಟಾಗಿ 1 member 2 member ಅವ್ರಿಗೆ ಎಂಜಾಯ್ಮೆಂಟು ಇರಲ್ಲ. ಇಫ್ ಯು ಕಮ್ ಇನ್ ಎ ಲಾರ್ಜ್ ನಂಬರ್ಸ್, ಒಂದು ಗ್ರೂಪಲ್ಲಿ ಬಂದರೆ
ತುಂಬ ಎಂಜಾಯ್ ಮಾಡ್ತೀರಾ. ಡೆಫಿನೆಟಾಗಿ ಟ್ರೈ ಮಾಡಿ, ಬಟ್ ನಾಟ್ ವಿತ್ ದಿಸ್ ಏಜೆನ್ಸಿ. ಐ ಆಮ್ ಟೆಲಿಂಗ್ ಯು ಅಗೇನ್ ಆ್ಯಂಡ್ ಅಗೇನ್. ಸೊ ದಿಸ್ ವಾಸ್ ಮೈ ಹಾನೆಸ್ಟ್ ರಿವ್ಯೂ ಆನ್ ಕೇರಳ ಬ್ಯಾಕ್ ವಾಟರ್ಸ್ ಬೋಟಿಂಗ್ ಹೌಸ್ ಬೋಟು. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವ್ಲಾಗ್.